ಗ್ರಾಮಾಂತರ ಚುನಾವಣೆಯ ರಾಮ-ರಾವಣರ ಯುದ್ಧ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಪಿಕ್ಚರ್ ತೆಗಿದಾರಲ್ಲ ಅವ್ರಿಗೆ ಗೊತ್ತು ಯಾವ್ಯಾವ ರಾಮ ಯಾರು ರಾವಣ ಅಂತ. ಅವ್ರು ಪಿಕ್ಚರ್ ತೆಗೆದವ್ರಲ್ರಿ. ಈಗ ಸಂಪೂರ್ಣ ರಾಮಾಯಣ ಕುರುಕ್ಷೇತ್ರ ತೆಗೆದವ್ರಿಗೆ ಸಂಪೂರ್ಣ ರಾಮಾಯಣ ತೆಗಿ ಕೇಳಿ. ಮುನಿರತ್ನಗಿನ್ನ ರಾವಣ ಯಾರು ಅವ್ರೇನ್ರಿ? ಅವ್ರೇನ್ರಿ? ಮುನಿರತ್ನಗಿನ್ನ ರಾವಣ ಯಾರು ಇದಾರ ಅಂತಕ್ಕಂಥದನ್ನ ನೀವ್ ಹೇಳ್ಬೇಕು, ನಾವಲ್ಲ ಹೇಳೋದು. ನೀವು ಮಾಧ್ಯಮದವ್ರಿಗೆ ನಮ್ಗಿನ್ ಹೆಚ್ಚಿಗೆ ಗೊತ್ತಿರ್ತದೆ. ನಾವು ಹೇಳ್ತಾ ಇದೀವಿ, ನೀವು ವ್ಯಾಖ್ಯಾನ ಮಾಡಿ. ಯಾವ ತರ ಅವ್ರು ರಾವಣ ಕೆಲಸ ಮಾಡವ್ರೆ, ರಾಮನ್ ಕೆಲಸ ಮಾಡವ್ರೆ ಅಂತ ನೀವು ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡಿ. ನಮಗೆ ಏನು ಗೊತ್ತಿಲ್ಲ. ಅವ್ರಿಗೆ ಕೇಳಿದ್ ನಾವು ರಾಮ-ರಾವಣರ ಯುದ್ಧ ಅಂತ ಅವ್ರು ಹೇಳಿದ್ಕೆ ನಾನು ಅದನ್ನ ಹೇಳಿದ್ದು. ಸರ್, ಡಿ.ಕೆ. ಸುರೇಶ್ ಅವರು ಎಷ್ಟು ಲಕ್ಷ ಅಂತರದಲ್ಲಿ ಗೆಲ್ತಾರೆ ಸರ್? ಚುನಾವಣೆ ಗೆಲ್ತೀವಿ, ನಮಗೆ ದುರಾಂಕಾರ ಇಲ್ಲ. ನಾವು ಅಷ್ಟು ಲಕ್ಷ ಅಷ್ಟು ಕೋಟಿ ಅಂತರದಲ್ಲಿ ಗೆಲ್ತೀವಿ ಅಂತಕ್ಕಂಥ ದುರಾಂಕಾರ ಇಲ್ಲ. ಅವ್ರು ಮಾಡಿರ್ತಕ್ಕಂಥ ಕೆಲಸ, ಅವರು ಪ್ರತಿನಿತ್ಯ ಕಾರ್ಯಕರ್ತರು ಮತ್ತೆ ಜನಗಳ ಜೊತೆ ಇರತಕ್ಕಂಥ ಒಡನಾಟ ಈ ಚುನಾವಣೆಯಲ್ಲಿ ಅವ್ರನ್ನ ದಳ ಮುಟ್ಟಿಸ್ತದೆ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ. ಥ್ಯಾಂಕ್ ಯು ಸರ್. ಈ ಚುನಾವಣೆ ಗ್ರಾಮಾಂತರ ಚುನಾವಣೆಯ ರಾಮ-ರಾವಣರ ಯುದ್ಧ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಪಿಕ್ಚರ್ ತೆಗಿದಾರಲ್ಲ ಅವ್ರಿಗೆ ಗೊತ್ತು ಯಾವ್ಯಾವ ರಾಮ ಯಾರು ರಾವಣ ಅಂತ. ಅವ್ರು ಪಿಕ್ಚರ್ ತೆಗೆದವ್ರಲ್ರಿ. ಈಗ ಸಂಪೂರ್ಣ ರಾಮಾಯಣ ಕುರುಕ್ಷೇತ್ರ ತೆಗೆದವ್ರಿಗೆ ಸಂಪೂರ್ಣ ರಾಮಾಯಣ ತೆಗಿ ಕೇಳಿ. ಮುನಿರತ್ನಗಿನ್ನ ರಾವಣ ಯಾರು ಅವ್ರೇನ್ರಿ? ಅವ್ರೇನ್ರಿ? ಮುನಿರತ್ನಗಿನ್ನ ರಾವಣ ಯಾರು ಇದಾರ ಅಂತಕ್ಕಂಥದನ್ನ ನೀವ್ ಹೇಳ್ಬೇಕು, ನಾವಲ್ಲ ಹೇಳೋದು. ನೀವು ಮಾಧ್ಯಮದವ್ರಿಗೆ ನಮ್ಗಿನ್ ಹೆಚ್ಚಿಗೆ ಗೊತ್ತಿರ್ತದೆ. ನಾವು ಹೇಳ್ತಾ ಇದೀವಿ, ನೀವು ವ್ಯಾಖ್ಯಾನ ಮಾಡಿ. ಯಾವ ತರ ಅವ್ರು ರಾವಣ ಕೆಲಸ ಮಾಡವ್ರೆ, ರಾಮನ್ ಕೆಲಸ ಮಾಡವ್ರೆ ಅಂತ ನೀವು ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡಿ. ನಮಗೆ ಏನು ಗೊತ್ತಿಲ್ಲ. ಅವ್ರಿಗೆ ಕೇಳಿದ್ ನಾವು ರಾಮ-ರಾವಣರ ಯುದ್ಧ ಅಂತ ಅವ್ರು ಹೇಳಿದ್ಕೆ ನಾನು ಅದನ್ನ ಹೇಳಿದ್ದು. ಸರ್, ಡಿ.ಕೆ. ಸುರೇಶ್ ಅವರು ಎಷ್ಟು ಲಕ್ಷ ಅಂತರದಲ್ಲಿ ಗೆಲ್ತಾರೆ ಸರ್? ಚುನಾವಣೆ ಗೆಲ್ತೀವಿ, ನಮಗೆ ದುರಾಂಕಾರ ಇಲ್ಲ. ನಾವು ಅಷ್ಟು ಲಕ್ಷ ಅಷ್ಟು ಕೋಟಿ ಅಂತರದಲ್ಲಿ ಗೆಲ್ತೀವಿ ಅಂತಕ್ಕಂಥ ದುರಾಂಕಾರ ಇಲ್ಲ. ಅವ್ರು ಮಾಡಿರ್ತಕ್ಕಂಥ ಕೆಲಸ, ಅವರು ಪ್ರತಿನಿತ್ಯ ಕಾರ್ಯಕರ್ತರು ಮತ್ತೆ ಜನಗಳ ಜೊತೆ ಇರತಕ್ಕಂಥ ಒಡನಾಟ ಈ ಚುನಾವಣೆಯಲ್ಲಿ ಅವ್ರನ್ನ ದಳ ಮುಟ್ಟಿಸ್ತದೆ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ. ಥ್ಯಾಂಕ್ ಯು ಸರ್. ಈ ಚುನಾವಣೆ ಗ್ರಾಮಾಂತರ ಚುನಾವಣೆಯ ರಾಮ-ರಾವಣರ ಯುದ್ಧ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಪಿಕ್ಚರ್ ತೆಗಿದಾರಲ್ಲ ಅವ್ರಿಗೆ ಗೊತ್ತು ಯಾವ್ಯಾವ ರಾಮ ಯಾರು ರಾವಣ ಅಂತ. ಅವ್ರು ಪಿಕ್ಚರ್ ತೆಗೆದವ್ರಲ್ರಿ. ಈಗ ಸಂಪೂರ್ಣ ರಾಮಾಯಣ ಕುರುಕ್ಷೇತ್ರ ತೆಗೆದವ್ರಿಗೆ ಸಂಪೂರ್ಣ ರಾಮಾಯಣ ತೆಗಿ ಕೇಳಿ. ಮುನಿರತ್ನಗಿನ್ನ ರಾವಣ ಯಾರು ಅವ್ರೇನ್ರಿ? ಅವ್ರೇನ್ರಿ? ಮುನಿರತ್ನಗಿನ್ನ ರಾವಣ ಯಾರು ಇದಾರ ಅಂತಕ್ಕಂಥದನ್ನ ನೀವ್ ಹೇಳ್ಬೇಕು, ನಾವಲ್ಲ ಹೇಳೋದು. ನೀವು ಮಾಧ್ಯಮದವ್ರಿಗೆ ನಮ್ಗಿನ್ ಹೆಚ್ಚಿಗೆ ಗೊತ್ತಿರ್ತದೆ. ನಾವು ಹೇಳ್ತಾ ಇದೀವಿ, ನೀವು ವ್ಯಾಖ್ಯಾನ ಮಾಡಿ. ಯಾವ ತರ ಅವ್ರು ರಾವಣ ಕೆಲಸ ಮಾಡವ್ರೆ, ರಾಮನ್ ಕೆಲಸ ಮಾಡವ್ರೆ ಅಂತ ನೀವು ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡಿ. ನಮಗೆ ಏನು ಗೊತ್ತಿಲ್ಲ. ಅವ್ರಿಗೆ ಕೇಳಿದ್ ನಾವು ರಾಮ-ರಾವಣರ ಯುದ್ಧ ಅಂತ ಅವ್ರು ಹೇಳಿದ್ಕೆ ನಾನು ಅದನ್ನ ಹೇಳಿದ್ದು. ಸರ್, ಡಿ.ಕೆ. ಸುರೇಶ್ ಅವರು ಎಷ್ಟು ಲಕ್ಷ ಅಂತರದಲ್ಲಿ ಗೆಲ್ತಾರೆ ಸರ್? ಚುನಾವಣೆ ಗೆಲ್ತೀವಿ, ನಮಗೆ ದುರಾಂಕಾರ ಇಲ್ಲ. ನಾವು ಅಷ್ಟು ಲಕ್ಷ ಅಷ್ಟು ಕೋಟಿ ಅಂತರದಲ್ಲಿ ಗೆಲ್ತೀವಿ ಅಂತಕ್ಕಂಥ ದುರಾಂಕಾರ ಇಲ್ಲ. ಅವ್ರು ಮಾಡಿರ್ತಕ್ಕಂಥ ಕೆಲಸ, ಅವರು ಪ್ರತಿನಿತ್ಯ ಕಾರ್ಯಕರ್ತರು ಮತ್ತೆ ಜನಗಳ ಜೊತೆ ಇರತಕ್ಕಂಥ ಒಡನಾಟ ಈ ಚುನಾವಣೆಯಲ್ಲಿ ಅವ್ರನ್ನ ದಳ ಮುಟ್ಟಿಸ್ತದೆ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ. ಥ್ಯಾಂಕ್ ಯು ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.